ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ಶೈಲಿಯ ಅವಲಕ್ಕಿ ಮಾಡುವ ವಿಧಾನವನ್ನು ತೋರಿಸುತ್ತೇನೆ ಬನ್ನಿ ಫ್ರೆಂಡ್ಸ್. ಬೇಕಾಗುವ ಸಾಮಗ್ರಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ ಬನ್ನಿ. ಅವಲಕ್ಕಿ, ಉಪ್ಪು, ಸಕ್ಕರೆ. ನೀರಿನಲ್ಲಿ ನೆನೆದಿರುವಂಥ ಅವಲಕ್ಕಿ, ಹೆರಚಿದ ಈರುಳ್ಳಿ ಮೆಣಸಿನಕಾಯಿ, ಹೆರಚಿದ ಟೊಮೆಟೊ, ಶೇಂಗಾ, ಜೀರಿಗೆ, ಸಾಸಿವೆ, 1 ಟೇಬಲ್ ಸ್ಪೂನ್ ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆಯನ್ನು ಹಾಕಿದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಶೇಂಗಾ ಕಾಳು ಇರ್ತಾವ್ರಿ, ಆ ಶೇಂಗಾ ಕಾಳನ್ನ ಹಾಕಬೇಕು. ಶೇಂಗಾ ಕಾಳು ಚಲೋ ತಂಗೆ ಕರ್ಕೊಳ್ಬೇಕು, ಕುರುಕುರುವಂಗೆ ಕರ್ಕೊಂಡ ನಂತರ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬಣ್ಣ ಬರುವಂಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಹೆಚ್ಚಿರುವಂಥ ಟೊಮೆಟೊವನ್ನು ಅದರೊಳಗೆ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಮುಂದೆ ಒಂದು ದಿವಸ ಮರ್ತೀನಿ ನಾ, ಏನಂದ್ರೆ ಅರಿಶಿನ ಪುಡಿ ಹಾಕೋದ ಮರ್ತಾನೆ. ಈಗ ಮುಂದೆ ಅರಿಶಿನ ಪುಡಿ ಹಾಕೊಂಡು ಬರ್ರಿ. ಈಗ ಗೋಲ್ಡನ್ ಕಲರ್ಕ ಬತ್ತು. ಈಗ ಅರಿಶಿನ ಪುಡಿ ಹಾಕೊಂಡು ಬರ್ರಿ. ನಾವು ಹಾಕಿದ್ವಿ ರೀ ಅರಿಶಿನ ಪುಡಿ ಎಲ್ಲ ಕಡೆ ಫ್ರೈ ಮಾಡ್ಕೊಂಡ್ರಿ. ಈಗ ಚೆನ್ನಾಗಿ ಫ್ರೈ ಆತ್ರಿ. ಈಗ ನಾವು ನೆಕ್ಸ್ಟ್ ಇದೆಲ್ಲ ಕರ್ಕೊಂಡ ನಂತರ ಈಗ ಅವಲಕ್ಕಿ ಹಾಕೊಂಡು ಬರ್ರಿ. ಈಗ ನಾವು ಅವಲಕ್ಕಿ ಹಾಕೊಂಡು ಬರ್ರಿ. ಈಗ ಚಲೋ ತಂಗಿ ಬಿಡಿಸಿಯಾಗಿ ಅವಲಕ್ಕಿಯನ್ನು ಹಾಕ್ಬೇಕ್ರಿ. ಇದ್ರೊಳಗೆ ಉಪ್ಪು, ಸಕ್ಕರೆ ನಾವು ಮೊದಲ ಹಾಕಿರ್ತೀವಿ. ಅವಲಕ್ಕಿ ತೋಸಿದ ನಂತರ ಮ್ಯಾಗ ಈಗ ತಿರುವಾಡೋಣ ಬರ್ರಿ. ಈಗ ಚಲೋ ತಂಗಿ ಎಲ್ಲ ಕಡೆ ತಿರುವಾಡಿದ ನಂತರ ಉತ್ತರ ಕರ್ನಾಟಕದ ಬೆಳಗಿನ ಉಪಹಾರ ಅವಲಕ್ಕಿ ರೆಡಿ ಆತ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ. ನಾ ಮಾಡಿದ ಸೂಪರ್ ಆಗೈತ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಮಸ್ಕಾರ.